Knowledge Park, the creative school for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। तालुका के इस्लामपुर ग्राम में चर्च और कब्रिस्तान के कंस्ट्रक्शन का वर्क डुप्लीकेट करने पर ग्राम के लोगों ने कार्रवाई करने की मांग। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बिदर तालुका इस्लामपुर ग्राम के मेथोडिस्ट चर्च निर्माण के लिए 25 लाख और ईसाई कब्रिस्तान कंपाउंड वॉल के लिए 25 लाख रुपए मंजूर किया गया था और पैसे भी पूरे उठाए हैं और काम घटिया क्वालिटी का किया गया है। काम भी पूरा नहीं किया गया लेकिन पैसा पूरा उठाया गया है। इस मामले को लेकर बिदर माइनॉरिटी डिपार्टमेंट को शिकायत की गई पर कोई कार्रवाई नहीं की गई। इसको लेकर ग्राम के लोगों ने अपनी नाराजगी दिखाते हुए माइनॉरिटी डिपार्टमेंट से मांग की कि जिसने भी ये घटिया काम किया है, पैसे उठाए हैं, मामले की अच्छी से जांच की जाए और उनके खिलाफ कानूनी कार्रवाई की जाए। Vijay Hospital Center for Cardio and Diabetic 24/7 emergency services available. Opposite Kamla Restaurant near Bus Stand, Baswakal. ARK Giri Silk and Sari. Jyoti Vidyalaya Primary School. Admissions are open. Teshwar Colony, Lal Talab, Baswakal. ಮಧ್ಯಾಹ್ನ ಸಮಯದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿದ್ದಕ್ಕಾಗಿ ನಾವು ತುಂಬ ಧನ್ಯವಾದ ಹೇಳ್ತೀನಿ. ನಾವು ಇಸ್ಲಾಪುರ ಗ್ರಾಮ, ತಾಲೂಕಾ ಬೀದರ್, ಡಿಸ್ಟಿಕ್ ಬೀದರ್. ಇಲ್ಲೇನಂತಂದ್ರೆ ಕ್ರೈಸ್ತ ಒಂದು ನಿಗಮದಿಂದ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಏನಂತಂದ್ರೆ ಇಲ್ಲಿ ಸ್ಮಶಾನ ಭೂಮಿಗೆ 25 ಲಕ್ಷ ರೂಪಾಯಿ ಏನಂತಂದ್ರೆ ಕಂಪೌಂಡ್ ವಾಲಿಗೆ ಮಂಜೂರಾಗಿತ್ತು. ಆ ಮಂಜೂರಾದಂಥ ಅನುದಾನವನ್ನು 25 ಲಕ್ಷ ರೂಪಾಯಿ ಏನಂತಂದ್ರೆ ದುಡ್ಡು ಕೂಡ ನಮಗೆ ಕಚೇರಿಯಿಂದ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ ಇದು ಪೂರ ಕೆಲಸ ಏನಂತಂದ್ರೆ ಕಂಪೌಂಡ್ ವಾಲು ಪೂರ ಎಲ್ಲ ಕಂಪ್ಲೀಟ್ ಆಗಬೇಕಿತ್ತು ಆ ದುಡ್ಡಿನಲ್ಲಿ. ಬಟ್ ಆದರೂ ಈ ಕೆಲಸಗಳಂತಂದ್ರೆ ಇನ್ನೂ ಏನೂ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಮಾಧ್ಯಮ ಮಿತ್ರರು. ನಾವು ಇದ್ರ ವಿಷಯವಾಗಿ ಮಾನ್ಯ Alamprabhu Paramedic Paramedical and BCA College admissions are open. ಮಾನ್ಯ ಅಲ್ಪಸಂಖ್ಯಾತರ ಜಿಲ್ಲಾಧಿಕಾರಿಗಳಾದಂಥ ಬಳಿರಾಮ್ ಅವರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಲ್ಲ ಊರು ಓಣಿದಿಂದ ನಾವು ಕ್ರೈಸ್ತ ಸಮುದಾಯದಿಂದ ಮತ್ತು ಮೊನ್ನೆ ಏನಂತಂದ್ರೆ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ಇದರದ್ದು ವಿಷಯ ಇದು ಹೇಳಬೇಕಂತಂದ್ರೆ ನಾವು ಮಾನ್ಯ ಕ್ರಿಶ್ಚಿಯನ್ ನಿಗಮ ಮಂಡಳಿದ ರಾಜ್ಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂಜಯ್ ಜಾಗೀರ್ದಾರ್ ಅಣ್ಣನವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವ್ರಿಗೂ ಭೇಟಿಯಾಗಿದ್ದೆವು. ಅವರು ಅಂತಂದ್ರೆ ನಾನು ತನಿಖೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ನಮ್ಮ ಊರಿಗೆ ಬಂದಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ. ಇಲ್ಲಿ ಪೂರ ಅವ್ಯವಹಾರವಾಗಿದೆ. ಇದರ ಬಗ್ಗೆ ಏನಂತಂದ್ರೆ ತನಿಖೆ ಆಗಬೇಕು. ತಪ್ಪಿತಸ್ಥರಲ್ಲಿ ಕಾನೂನು ಕ್ರಮ ರೀತಿ ಏನಂತಂದ್ರೆ ಅವ್ರ ಮೇಲೆ ಕ್ರಮವಾಗಬೇಕು. ಇಲ್ಲ ಅಂತಂತಂದ್ರೆ ಅವು ದುಡ್ಡು ಏನಂತಂದ್ರೆ ನಿಮ್ಮಿಂದ ಏನು ಕರೆಕ್ಟಾಗಿ ಕೆಲಸ ಆಗಿಲ್ಲ, ಎಷ್ಟರದಾಗಿದೆ ಅಷ್ಟ್ರದ್ದು ಇದು ಮಾಡ್ಕೊಂಡು ಬಾಕಿ ದುಡ್ಡು ಏನಂತಂದ್ರೆ ನಮ್ಮದು ಸಂಸ್ಥೆಗೆ ಏನಂತಂದ್ರೆ ಒಪ್ಪಿಸ್ಕೊಡ್ಬೇಕು ನೀವು ಅಂಥೇಳಿ ನಾವೇನಂತಂದ್ರೆ ಆಗ್ರಹ ಮಾಡ್ತಾಯಿದ್ದೀವಿ. ಇಲ್ಲಿ ಇಡೀ ನಮ್ಮ ಕ್ರೈಸ್ತ ಓಣಿ ಜನರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಿದ್ದೀವಿ. ಎಲ್ಲರ ನಾವೇನು ಒಬ್ಬರು ಇಬ್ಬರು ಕೂಡಿ ನಾವೇನು ಇದು ಮಾಡ್ತಾಯಿಲ್ಲ. ಎಲ್ಲರೂ ಓಣಿದವ್ರು ಎಲ್ಲರೂ ಕುಂತು ಇದಕ್ಕೇನಂತಂದ್ರೆ ನಾವು ಮುಂದಿನ ಬರ್ತಕ್ಕಂಥ ಅನುದಾನಗಳಲ್ಲಿ ಕೂಡ ಮತ್ತು ಈಗ ಏನಂತಂದ್ರೆ ಇದು ಬಿಡುಗಡೆ ಆಗಿದಂಥ ಅನುದಾನವನ್ನು ಕರೆಕ್ಟಾಗಿ ಯುಟಿಲೈಸ್ ಆಗಿಲ್ಲ. ಇದ್ರ ಬಗ್ಗೆದಾಗ ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಂತೇಳಿ ನಮ್ಮದು ಆಗ್ರಹ ಅದ. ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಉಗ್ರವಾದ ಹೋರಾಟ ಮತ್ತು ನಾವು ಅಹೋರಾತ್ರಿ ಸತ್ಯಾಗ್ರಹ ಧರಣಿಯನ್ನು ನಾವು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ನಾವು ಮಾಧ್ಯಮ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ದೇವೆ ಸರ್. ನಮ್ಮ ಹೆಸರು ಜೇಮ್ಸ್ ಇಸ್ಲಾಂಪುರ್.